ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾವರ ಪ್ರಸಾದದೊಂದಿಗೆ ಈ ಪರಿಶುದ್ಧವಾದ ಗಳಿಗೆಯಲ್ಲಿ ನಾವೆಲ್ಲರೂ ಪ್ರಭುವಿನ ವಾಕ್ಯಕ್ಕೆ ಕಿವಿಗೊಡುತ್ತಾ ಇದ್ದೇವೆ. ದೇವರ ಮಧುರವಾದ ಪ್ರೀತಿಯಲ್ಲಿ ನಾವು ಒಂದಾಗುತ್ತಾ, ದೇವರ ಮಧುರವಾದ ಪ್ರೀತಿಯ ಬಾಂಧವ್ಯದಲ್ಲಿ ನಾವು ಒಂದಾಗುತ್ತಾ, ದೇವರಲ್ಲಿ ಭರವಸೆ ಇಟ್ಟು, ದೇವರಲ್ಲಿ ನಿರೀಕ್ಷೆ ಇಟ್ಟು, ದೇವರಲ್ಲಿ ನಂಬಿಕೆ ಇಟ್ಟು ನಾವು ಜೀವಿಸುವಂತ ಮಕ್ಕಳಾಗಿದ್ದೇವೆ. ಪ್ರಿಯರೇ, ಈ 3.5 ಗಂಟೆಯ ಸ್ವರ್ಗೀಯ ಮನ್ನ ಶುಶ್ರೂಷೆ ಎಷ್ಟು ಶ್ರೇಷ್ಠಕರವಾದಂತಹ ಜ್ಞಾನವನ್ನ ಪಡೆದುಕೊಳ್ಳಲು ಕಾರಣವಾಗುತ್ತದೆ ಎಂಬುದು ನಿಮ್ಮೆಲ್ಲರಿಗೂ ಅರಿವಾಗಿರುವಂತಹ ವಿಷಯ. ಪ್ರಿಯರೇ, ಕೆಲವು ಸಾರಿ ಈ ಶುಶ್ರೂಷೆ ಕಟ್ಟಾಗುವಂತ ಚಾನ್ಸಸ್ ಇರ್ತದೆ. ಕಾರಣ ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ತದೆ, ಅಥವಾ ತುಂಬಾ ಅತೀವ ಒತ್ತಡವಿರುವ ಕಾರಣ ಕೆಲವು ಸಾರಿ ಲೈವ್ ಸ್ವಲ್ಪ ಸೆಷನ್ ಕಟ್ ಆಗುವಂತ ಚಾನ್ಸಸ್ ಇರ್ತದೆ. ಸೊ ಅದರಿಂದ ದಯವಿಟ್ಟು ಈ ಎಲ್ಲ ಅಡಚಣೆಗಳಿಗಾಗಿ ದಯವಿಟ್ಟು ಪ್ರಾರ್ಥಿಸಿ. ಸೊ ಯಾರು ಬೇಸರ ಮಾಡಬೇಡಿ. ದಯವಿಟ್ಟು ಸೆಷನ್ಗೆ ಬರುವವರನ್ನ ಯಾರಾದರೂ ಬರದೇ ಇರೋರಿದ್ರೆ ಅವರಿಗೆ ದಯವಿಟ್ಟು ತಿಳಿಸಿ, ಅವರಿಗೆ ಲಿಂಕ್ ಹಾಕಿ ತಿಳಿಸಿ, ಒಂದು ಮೆಸೇಜ್ ಹಾಕಿ ತಿಳಿಸಿ, ಲೈವ್ಗೆ ಬರ್ಲಿಕ್ಕೆ ಹೇಳಿ, ಲೈವ್ಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಹೇಳಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಹೊಸ ಮನುಷ್ಯನ ಜೀವನ, ಹಳೆಯ ಮನುಷ್ಯನ ಜೀವನ ನಮಗೆ ಗೊತ್ತು. ನೋಡಿ, ಒಂದು ವ್ಯಕ್ತಿಯನ್ನು ತೆಗೆದುಕೊಳ್ಳುವ ಉದಾಹರಣೆಗೆ, ಒಬ್ಬ ದೊಡ್ಡ ಕುಡುಕ, ಇನ್ನೊಂದು ಕಡೆ ದೊಡ್ಡ ಬೇಜವಾಬ್ದಾರಿಯುಳ್ಳ ವ್ಯಕ್ತಿ. ಒಬ್ಬ ದೊಡ್ಡ ಕುಡುಕ, ಇನ್ನೊಬ್ಬ ಬೇಜವಾಬ್ದಾರಿಯುತ ಒಬ್ಬ ವ್ಯಕ್ತಿ. ಪ್ರಿಯರೇ, ಈ ವ್ಯಕ್ತಿಗಳನ್ನ ನಾವು ನೋಡ್ಬೇಕಾದ್ರೆ, ಈ ವ್ಯಕ್ತಿಗಳ ಜೀವಿತದಲ್ಲಿ ಇವರ ಮುಖಾಂತರವಾಗಿ ಹೆಂಡತಿ ಆಗ್ಬೋದು, ಅಥವಾ ಮಕ್ಕಳಾಗ್ಬೋದು, ಎತ್ತವರಾಗ್ಬೋದು, ಅಥವಾ ಒಂದು ವಾಚಾಳಿ ಹೆಂಡತಿ, ಅವಳ ನಿಮಿತ್ತವಾಗಿ ಒಂದು ಗಂಡ ಆಗ್ಬೋದು. ಹಗಲೂ ರಾತ್ರಿ ತನ್ನ ಗಂಡನಿಗಾಗಿ ಹೆಂಡತಿಗಾಗಿ ಚಿಂತೆ ಮಾಡ್ತಾ ಇರ್ತಾರೆ. ಅಯ್ಯೋ ಬದಲಾವಣೆ ಆಗ್ಲಿಲ್ಲ, ಅಯ್ಯೋ ಬದಲಾವಣೆ ಆಗ್ಲಿಲ್ಲ. ಈ ಬ್ರದರು, ಆ ಧ್ಯಾನ ಮಂದಿರ, ಈ ಫಾದರು, ಆ ಸಿಸ್ಟ್ರು, ಇಂಥ ಪ್ರಾರ್ಥನೆ, ಆ ಪ್ರಾರ್ಥನೆ, ಈ ಪ್ರಾರ್ಥನೆ ಎಂಬುದ ಹೇಳಿ 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 ಒಬ್ಬೊಬ್ಬ ಗಂಡ, ಒಬ್ಬೊಬ್ಬ ಹೆಂಡತಿ ತನ್ನ ಗಂಡನಿಗಾಗಿ, ಹೆಂಡತಿಗಾಗಿ, ಮಕ್ಕಳಿಗಾಗಿ ಪ್ರಾರ್ಥಿಸುವ ವಾಡಿಕೆಯನ್ನು ನಾವು ನೋಡ್ತಾ ಇದ್ದೇವೆ. ಕೆಲವರು 5 ವರ್ಷದಿಂದ ಪ್ರಾರ್ಥನೆ ಮಾಡ್ತಾರೆ, ಕೆಲವರು 10 ವರ್ಷದಿಂದ ಪ್ರಾರ್ಥನೆ ಮಾಡ್ತಾರೆ, ಕೆಲವರು 20 ವರ್ಷದಿಂದ ಪ್ರಾರ್ಥನೆ ಮಾಡ್ತಾರೆ, ಕೆಲವರು 30 ವರ್ಷದಿಂದ ಪ್ರಾರ್ಥನೆ ಮಾಡೋರಿದ್ದಾರೆ. ಅಗಸ್ಟಿನ್ ನಮ್ಮನಾಗೆ 33 ವರ್ಷದಿಂದ ಪ್ರಾರ್ಥನೆ ಮಾಡೋರಿದ್ದಾರೆ. ನೋಡಿ, ಎಷ್ಟು ಪ್ರಾರ್ಥನೆ ಮಾಡುವಾಗಲೂ ಕೆಲವು ಸಾರಿ ಬದಲಾವಣೆ ಆಗುವುದಿಲ್ಲ. ಅಲ್ಲಿ ನಿರಾಶೆ ಎದುರಾಗ್ತದೆ. ಈ ನಿರಾಶೆ ನಿಮಿತ್ತವಾಗಿ ಜೀವಿತದಲ್ಲಿ ಒಂದು ಬರಡುತನ ಪ್ರಾರಂಭವಾಗ್ತದೆ. ಆದ್ರೆ ಅದೇ ರೀತಿ ಪ್ರಾರ್ಥನೆ ಮಾಡಿ ಬರುವಾಗ, ಅಥವಾ ಆ ವ್ಯಕ್ತಿ ಸ್ವತಃ ಪ್ರಾರ್ಥನೆ ಮಾಡಲು, ತನ್ನ ಮನ ಪರಿವರ್ತನೆಗಾಗಿ ಯಾವಾಗ ಆ ವ್ಯಕ್ತಿ ಪ್ರಾರ್ಥನೆ ಮಾಡಲು ಪ್ರಾರಂಭಿಸ್ತಾನೋ, ಯಾವಾಗ ಒಂದು ವ್ಯಕ್ತಿ ಕುಡುಕನಾಗಿಯೂ ಬೇಜವಾಬ್ದಾರಿಯಾಗಿರುವಂತಹ ವ್ಯಕ್ತಿ ತನ್ನ ತಪ್ಪನ್ನ ಅರಿತುಕೊಂಡು, ಅಯ್ಯೋ ನಾನು ಮಾಡಿದ್ದು ತಪ್ಪು, ಅಯ್ಯೋ ನನ್ನಿಂದ ದ್ರೋಹವಾಯಿತು ಎಂದು ಯಾವಾಗ ಅವನು ಪಶ್ಚಾತ್ತಾಪದಿಂದ ತನ್ನ ತಪ್ಪಿನ ಅರಿವಿನಿಂದ ಅವನು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾನೋ, ಆಗ ಅವನಿಗಾಗಿ ಪ್ರಾರ್ಥನೆ ಮಾಡುವ ಯಾವ ವ್ಯಕ್ತಿ ಆಗಿರಲಿ, ಆ ವ್ಯಕ್ತಿಯ ಪ್ರಾರ್ಥನೆ ಆ ವ್ಯಕ್ತಿಯನ್ನು ಮುಟ್ಟುತ್ತದೆ, ಆ ವ್ಯಕ್ತಿಯನ್ನು ಸ್ಪರ್ಶಿಸುತ್ತದೆ. ಆಗ ಅವನ ಪರಿವರ್ತನೆಯನ್ನು ನಾವು ಕಾಣಬಹುದು. ಹೀಗಿರುವಾಗ ಯಾವುದಕ್ಕಾಗಿ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ನೋಡಿ, ಒಂದು ವ್ಯಕ್ತಿ ಪರಿವರ್ತನೆ ಹೊಂದುವಾಗ ವ್ಯಕ್ತಿನ ನೋಡಿ ನಾವು ಸಂತೋಷ ಪಡುತ್ತೇವೆ. ಒಂದು ವ್ಯಕ್ತಿ ಸುಳ್ಳನ್ನು ಬಿಡುವಾಗ ನಾವು ನೋಡಿ ಸಂತೋಷ ಪಡುತ್ತೇವೆ. ಒಬ್ಬ ವ್ಯಕ್ತಿ ಕಳ್ಳತನವನ್ನು ಬಿಡುವಾಗ ನಾವು ನೋಡಿ ಸಂತೋಷ ಪಡುತ್ತೇವೆ. ಅಥವಾ ಅವನ ಬೇಜವಾಬ್ದಾರಿಯನ್ನು ಬಿಡುವಾಗ ನೋಡಿ ಸಂತೋಷ ಪಡುತ್ತೇವೆ. ಅಥವಾ ಒಂದು ಒಳ್ಳೆಯ ತಂದೆಯಾಗಿ, ಒಳ್ಳೆಯ ತಾಯಿಯಾಗಿ, ಮಗನಾಗಿ, ಮಗಳಾಗಿ ಜೀವಿಸುವಾಗ ನೋಡಿ ನಾವು ಸಂತೋಷ ಪಡುತ್ತೇವೆ. ಒಂದು ಒಳ್ಳೆಯ ಮಿತ್ರನಾಗಿ ನೋಡುವಾಗ ನಾವು ಸಂತೋಷ ಅಂದರೆ
ಆ ಒಂದು ಹಳೆಯ ಸ್ವಭಾವವನ್ನು ತೆರೆದು ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವಾಗ, ಹಳೆ ಸ್ವಭಾವದಿಂದ ಹೊಸ ಸ್ವಭಾವಕ್ಕೆ ಬರುವಾಗ ನಮ್ಮೆಲ್ಲರಿಗೂ ಸಂತೋಷವಾಗ್ತದೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಹೌದು ಪ್ರಿಯರೇ, ಇದೇ ದೇವರು ಸಹ ಇದೇ ಆಶಿಸುವಂಥದ್ದು. ಹಳೆಯದೆಲ್ಲವನ್ನ ಹೊಸದಾಗಿಸಲು ದೇವರು ತನ್ನ ಪ್ರಿಯ ಪುತ್ರನನ್ನ ಈ ಲೋಕಕ್ಕೆ ಕಳುಹಿಸಿದರು. ಹಳೆಯದಾಗಿರುವುದೆಲ್ಲವನ್ನ ಹೊಸದಾಗಿಸಲು, ಹಳೆಯ ವ್ಯಕ್ತಿಗಳನ್ನೆಲ್ಲ ಹೊಸ ವ್ಯಕ್ತಿಗಳನ್ನಾಗಿಸಲು, ಮನ ಪರಿವರ್ತನೆಗೆ ಕರೆ ಕೊಡಲು ದೇವರು ತನ್ನ ಪ್ರಿಯ ಪುತ್ರನನ್ನ ಈ ಲೋಕಕ್ಕೆ ಕಳುಹಿಸಿದರು. ಅದಕ್ಕಾಗಿ ನಾವು ಕಳೆದ ಎಪಿಸೋಡ್ ಅಲ್ಲಿ ನಾವು ಕೇಳಿದೆವು, ಈಗ ಮಾನವರ ಮಧ್ಯೆ ಇದೆ ದೇವಾಲಯ, ಆತನೊಡನೆ ವಾಸಿಸುವರು, ಅವರಾತನಿಗೆ ಪ್ರಜೆಗಳಾಗುವರು, ದೇವರೇ ಅವರುಗಳ ಜೊತೆಗಾರ, ಆತನಲ್ಲಿದೆ ಅವರಲ್ಲಿ ಬೇರಾವ ದೇವ, ಆತನಲ್ಲದೆ ಅವರಿಗೆ ಬೇರೆ ಯಾವ ದೇವರಿಲ್ಲ, ಒರೆಸುವನಾತ ಅವರ ಕಂಬನಿಯನ್ನಲ್ಲ, ಇರದಿನ್ನು ಸಾವು ನೋವು ಅವರಿಗೆಲ್ಲ, ಇರವು ಶೋಕ ದುಃಖಗಳಾವುವು, ಮರೆಯಾಗಿ ಹೋದವು ಇಂದಿನದೆಲ್ಲವೂ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಬದಲಾವಣೆಗೆ ಕರೆ. ಈ ಪ್ರಕಟಣಾ ಗ್ರಂಥದ ಈ ದಿನದ ಎಪಿಸೋಡ್ ನಲ್ಲಿ ನಾವು 21ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ಸಾಧಾರಣ ನಾನು ಅನಿಸ್ತೇನೆ ಎಲ್ಲರೂ ಮರೆತು ಹೋಗಿರ್ಬೋದು. ಈ ಕಳೆದು ಹೋದ 86 ಎಪಿಸೋಡ್ಗಳಲ್ಲಿ ಯಾವ್ದು ಏನಂದ್ರೆ ಯಾರಿಗೂ ಹೇಳಲಿಕ್ಕೆ ಭವಿಷ್ಯ ಬರೋದಿಲ್ಲ. ಕೇಳಿದ್ದು ಮಾತ್ರ ಇರ್ಬೋದು ಅಷ್ಟೇ, ಹೇಳುವುದು ಕಷ್ಟ ಎಂಬುದಾಗಿ ನನಗೆ ಕಾಣ್ತದೆ. ನೋಡಿ, ನಾವು ಧ್ಯಾನಿಸುವಂತಹ ಈ ಧ್ಯಾನಗಳಲ್ಲಿ ನಮಗೆ ಜ್ಞಾನ ಹೆಚ್ಚಾಗ್ತದೆ, ಆಗು ಹೋಗುಗಳನ್ನ ನಾವು ತಿಳಿಯುತ್ತೇವೆ, ಪ್ರವಾದಿಗಳನ್ನ ನಾವು ತಿಳಿಯುತ್ತೇವೆ, ಸತ್ಯಗಳನ್ನ ನಾವು ತಿಳಿಯುತ್ತೇವೆ, ಒಳಿತು ಕೆಡುಕನ್ನ ನಾವು ಹೀಗೆ ಹಲವಾರು ವಿಷಯಗಳನ್ನ ನಾವು ಗಣನೆಗೆ ತೆಗೆದುಕೊಳ್ತೇವೆ. ನಮಗೆ ದೇವರ ವಾಕ್ಯ ನಮಗೆ ಜ್ಞಾನ ಭಂಡಾರವನ್ನು ಕೊಡುತ್ತದೆ. ಆಧ್ಯಾತ್ಮಿಕತೆಯ ಜೀವನ ಯಾವುದು, ಪ್ರಾಪಂಚಿಕವಾದ ಜೀವನ ಯಾವುದು, ವಾಸ್ತವಿಕವಾದ ಜೀವಿತದಲ್ಲಿ ನಾನು ಜೀವಿಸುತ್ತಿರುವಂತಹ ಜೀವನ ಯಾವುದು, ಅಥವಾ ನಾನು ಜೀವಿಸಿ ನನ್ನ ಇಹಲೋಕದ ಪಯಣವನ್ನು ಮುಗಿಸುವಾಗ ನಾನು ಸ್ವರ್ಗ ರಾಜ್ಯವನ್ನು ಸೇರುತ್ತೇನಾ, ಅಥವಾ ಉತ್ತರಿಸುವ ಸ್ಥಳವನ್ನು ಸೇರುತ್ತೇನಾ, ಅಥವಾ ನಾನು ನರಕವನ್ನು ಸೇರುತ್ತೇನಾ, ಪಾತಾಳವನ್ನು ಸೇರುತ್ತೇನಾ ಎಂಬುದನ್ನ ಆಲೋಚಿಸತಕ್ಕಂಥ ಆಲೋಚನೆಗಳನ್ನ ದೇವರ ವಾಕ್ಯವು ನಮಗೆ ಪ್ರಕಟಿಸುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಮ್ಮಲ್ಲಿ ವಿಶ್ವಾಸವಿದೆ, ನಾವು ಪ್ರತಿಯೊಬ್ಬರು ವಿಶ್ವಾಸಿಗಳು. ಪ್ರಿಯರೇ, ವಿಶ್ವಾಸವನ್ನು ಅರಿತುಕೊಳ್ಳಲು ಯಾವ ವರ್ಣಭೇದಗಳು ಬೇಕಾಗಿಲ್ಲ, ಸೌಂದರ್ಯ ಬೇಕಾಗಿಲ್ಲ, ಎಜುಕೇಶನ್ ಬೇಕಾಗಿಲ್ಲ. ಒಂದು ವ್ಯಕ್ತಿಯ ವಿಶ್ವಾಸ, ಒಂದು ವ್ಯಕ್ತಿ ತನ್ನ ಜೀವಿತದಲ್ಲಿ ಮಾರ್ಪಾಡಾಗಲು ಯಾವ ಕಪ್ಪಾಗಿರುವಂತಹ, ಕೆಂಪಾಗಿರುವಂತಹ, ಸೌಂದರ್ಯವಿರುವಂತಹ ಶ್ರೀಮಂತನ ವಡಾಬ್ಗಾಡಲ್ಲಿ ವ್ಯತ್ಯಾಸಗಳಿಲ್ಲ. ಅವನು ಎಷ್ಟೇ ಸುಂದರವಾಗಿದ್ದರೂ ಎಷ್ಟೇ ಸುಂದರವಾಗದಿದ್ದರೂ ಸಹ ಅಲ್ಲಿ ಪ್ರಾಮುಖ್ಯತೆ ನಾವು ಕೊಡತಕ್ಕಂಥದ್ದು ದೇವರ ವಾಕ್ಯಕ್ಕೆ, ಮನುಷ್ಯನಿಗಾಗಿ ಅಲ್ಲ, ಮನುಷ್ಯನ ಬಣ್ಣಕ್ಕಾಗಿ ಅಲ್ಲ, ಮನುಷ್ಯನ ಕೈಯಲ್ಲಿರುವಂತಹ ಕಾರಿಗಾಗಿ ಬಂಗಳೆಗಾಗಿ ಅಲ್ಲ, ಮನುಷ್ಯನ ಹಾಕುವಂತಹ ಬಂಗಾರಕ್ಕಾಗಿ ಅಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದಲ್ಲ ವಾಲ್ಟರ್, ಹೌದಲ್ಲ ಬ್ರದರ್ ವಾಲ್ಟರ್? ನಾವು ಕೊಡಬೇಕಾಗಿರೋದು ದೇವರ ವಾಕ್ಯಕ್ಕೆ, ಮನುಷ್ಯನಿಗಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಮ್ಮ ಜೀವಿತದಲ್ಲಿ ನಮಗೆ ದೈವಾನುಭವಗಳಾಗಬೇಕು. ನಾವು ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ನೋಡಿ, ಇಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸಿ ಬರುವಾಗ 21ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಮುಗಿಸಿದ್ದಾಯಿತು, ಅಕಾರವು ಲಾಕಾರವು ನಾನೇ, ಆದಿಯು ಅಂತ್ಯವೂ ನಾನೇ. ಮುಗಿಸಿದ್ದಾಯಿತು, ಎಲ್ಲವೂ ನೆರವೇರಿತು. ಯೇಸು ಸ್ವಾಮಿ ಹೇಳಿದರು, ಶಿಲುಬೆಯಲ್ಲಿ ಹೇಳಿದರು, ಎಲ್ಲವೂ ನೆರವೇರಿತು, ಎಲ್ಲವೂ ನೆರವೇರಿತು, ಮುಗಿಸಿದ್ದಾಯಿತು. ಅಕಾರವೂ ನಾನೇ, ಲಕಾರವೂ ನಾನೇ. ಅಕಾರ ಎಂದರೆ ಆ ಎಂಬ ಅಕ್ಷರದ ಆ ಎಂಬ ಮೊದಲನೆಯ ವಾಕ್ಯ, ಮೊದಲನೆಯ ಶಬ್ದ ಅಕಾರ. ಲಕಾರ ಕೊನೆಯ ವಾಕ್ಯ, ರಾಕ್ಷ ಅಲ್ಲ, ಲ ಕೊನೆಯ ವಾಕ್ಯ. ಹೀಗೆ ಆದಿಯು ನಾನೇ, ಅಂತ್ಯವೂ ನಾನೇ. ಈ ಅಕಾರ ಲಕಾರ ಆದಿಯನ್ನ, ಅಂತ್ಯವನ್ನ ಸೂಚಿಸುತ್ತದೆ.
ಈ ಅಂತ್ಯವನ್ನು ಸೂಚಿಸುವಂತಹ ಈ ಗಳಿಗೆಯಲ್ಲಿ ಈ ಅಕಾರವು ಲಕಾರವು ಆಗಿರುವಂತಹ ಆ ದೇವರ ಸನ್ನಿಧಿಯಲ್ಲಿ ನಾನು ಹೊಸ ಸೃಷ್ಟಿಯಾಗಿ ಬಾಳುವಾಗ ನಾನು ಮರಣದ ಬಳಿಕ ಹೇಗೆ ಜೀವಿಸುತ್ತೇನೆ, ನಾನು ಎಲ್ಲಿರುತ್ತೇನೆ, ಅದರ ದಂಡನಾ ತೀರ್ಪು, ನ್ಯಾಯ ತೀರ್ಪು ಯಾವ ವಿಧದಲ್ಲಿ ಇದೆ ಎಂಬುದನ್ನು ಈ ಪ್ರಕಟಣಾ ಗ್ರಂಥದ ಸತ್ಯಾಂಶಗಳ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ತಾ ಇದ್ದೇವೆ. ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಅವನಿಗೆ ದಂಡನಾ ತೀರ್ಪನ್ನು ವಿಧಿಸಲಾಗುವುದು. ಅವನವನ ತಪ್ಪಿಗೆ ಅವನವನ ಕೃತ್ಯಗನುಸಾರವಾಗಿ ಅವನಿಗೆ ದಂಡನಾ ತೀರ್ಪನ್ನು ವಿಧಿಸಲಾಗುವುದು. ನ್ಯಾಯ ತೀರ್ಪಿನ ದಿನದಲ್ಲೂ ಅವನು, ನಾನು, ನೀವು ಪ್ರತಿಯೊಬ್ಬರು ಲೆಕ್ಕವನ್ನು ಕೊಡಲೇಬೇಕು. ಇಲ್ಲಿ ಅವರು ಪೋಪ್ ಫ್ರಾನ್ಸಿಸ್ ಆಗಿದ್ದಾರೆ, ಪೋಪ್ ಜಗದ್ಗುರುಗಳಾಗಿದ್ದಾರೆ, ಅವರು ಕರ್ಡಿನಲ್ಗಳಾಗಿದ್ದಾರೆ, ಧರ್ಮಾಧ್ಯಕ್ಷರಾಗಿದ್ದಾರೆ, ಅವರು ಸಂತರಾಗಿದ್ದಾರೆ, ಅವರು ಪ್ರೇಷಿತರಾಗಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ನಾನು ಭಕ್ತನಾಗಿದ್ದೇನೆ, ಮಧ್ಯಸ್ಥ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಶುಭ ಸಂದೇಶ ಸಾರ್ತಾ ಇದ್ದಾರೆ, ಧ್ಯಾನ ಮಂದಿರದಲ್ಲಿದ್ದಾರೆ, ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಅನಾಥಾಶ್ರಮ ಮಾಡ್ತಾ ಇದ್ದಾರೆ. ಏನು ಇದೆಲ್ಲ ಇಲ್ಲವೇ ಇಲ್ಲ. ಎಲ್ಲದರಲ್ಲಿಯೂ ಒಡಕಿದೆ, ಎಲ್ಲದರಲ್ಲಿಯೂ ಹೋರಾಟವಿದೆ, ಅಸೂಯೆ ಇದೆ, ನಿಂದನೆ ಇದೆ, ಶಾಪ ಇದೆ, ಕೋಪ ಇದೆ, ಮನಸ್ತಾಪ ಇದೆ, ಅಹಂಕಾರ ಇದೆ, ಅಹಂಭಾವ ಇದೆ, ನಾನತ್ವ ಇದೆ, ಗರ್ವ ಇದೆ, ಪ್ರೀತಿ ಇಲ್ಲ, ಕ್ಷಮೆ ಇಲ್ಲ, ಶತ್ರುತ್ವ ಇದೆ, ದ್ವೇಷ ಇದೆ, ಮತ್ಸರವಿದೆ, ದೂಷಣೆ ಇದೆ, ನಿಂದನೆ ಇದೆ. ಎಲ್ಲಾ ಮೇಘಲಗಳಲ್ಲಿಯೂ ಇವೆಲ್ಲವೂ ಪ್ರತಿಯೊಬ್ಬ ಮನುಷ್ಯನಲ್ಲಿ ಅಂಟಿಕೊಂಡಿದೆ. ಆದ್ದರಿಂದ ಸಾಯುವ ಪ್ರತಿಯೊಬ್ಬನು ನ್ಯಾಯ ತೀರ್ಪಿಗೆ ಅವನು ಒಳಗಾಗಲೇಬೇಕು. ಪ್ರೀಸಲೋ ಪ್ರೀಸಲೋ ಪ್ರೀಸಲೋ. ಹೌದು ಪ್ರಿಯರೇ, ನ್ಯಾಯ ತೀರ್ಪಿಗೆ ನಾನು ನೀವು ಒಳಗಾಗಲೇಬೇಕು. ನ್ಯಾಯ ಪ್ರಮಾಣವೆಂಬುದು ಮರಣ ಹೊಂದಿದ ಬಳಿಕವಿದೆ, ಆದರೆ ಅದು ಹೇಗೆ ಇದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಅದು ಹೇಗೆ ಇದೆ ಎಂಬುದನ್ನ ಯೋಹಾನರು ಈ ಪ್ರಕಟಣಾ ಗ್ರಂಥದಲ್ಲಿ ತುಂಬಾ ಎಳೆಯಾಗಿ ವಿವರಿಸಿದ್ದಾರೆ. ಅವೆಲ್ಲವೂ ಗೌಪ್ಯವಾಗಿರುವುದರಿಂದ ನಾವು ಅದನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನಿಸಬೇಕು. ಕೆಲವು ವಿಷಯಗಳು ಬಹಿರಂಗವಾಗಿದೆ, ಅವುಗಳನ್ನು ಅರ್ಥೈಸಿಕೊಳ್ಳಲು ನಾವು ಪ್ರಯತ್ನಿಸಬೇಕು. ದೇವರ ವಾಕ್ಯದ ಸಾರಾಂಶಗಳು ನಮ್ಮ ಜೀವಿತದಲ್ಲಿ ನಮಗೆ ಒಂದು ಮೈಲಿಗಲ್ಲಾಗಿರಬೇಕು. ಪ್ರೀಸಲೋ ಪ್ರೀಸಲೋ ಪ್ರೀಸಲೋ. ಅಕಾರವು ಲಕಾರವು ಆದಿಯು ಅಂತ್ಯವನೇ, ಹೀಗೆ ಆ ದೇವರಲ್ಲಿ ನಾನು ವಿಲೀನವಾಗಬೇಕು. ಬಾಯಾರಿದವನಿಗೆ ಕೊಡುವೆ ಜೀವ ಜಲವನ್ನು ಉಚಿತವಾಗಿಯೇ. ಯೇಸು ಸ್ವಾಮಿ ಹೇಳ್ತಾರೆ, ಬಾಯಾರಿದವನು ನನ್ನಲ್ಲಿ ಬಂದು ಕುಡಿಯಲಿ. ದಾಹಗೊಳ್ಳುವವನ ಹೃದಯದಿಂದ ಜೀವ ಜಲವು ಒಂದೊಂದಾಗಿ ಹರಿಯುತ್ತದೆ. ದಾಹವನ್ನು ಕುರಿತು ಯೇಸು ಸ್ವಾಮಿ ಹೇಳ್ತಾರೆ. ದಾಹದ ಕುರಿತು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಪ್ರಕಟಣಾ ಗ್ರಂಥದಲ್ಲಿ ಯೋಹಾನರು ಇದೇ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ದಾಹಗೊಳ್ಳುವವನು, ಬಾಯಾರಿದವನಿಗೆ ಕೊಡುವೆ ಜೀವ ಜಲವನ್ನು ಉಚಿತವಾಗಿಯೇ. ಯೇಸು ಸ್ವಾಮಿಯನ್ನು ಹಿಂಬಾಲಿಸುವ ಪ್ರತಿಯೊಬ್ಬನಿಗೆ ಉಚಿತವಾಗಿ ಈ ಜೀವ ಜಲವನ್ನು ಪಡೆದುಕೊಳ್ಳಲು ಸಾಧ್ಯ. ಯಾವುದು ಇದು ಜೀವ ಜಲ? ಯಾವುದು ಜೀವ ಜಲ? ಕುಡಿಲಿಕ್ಕೆ ಗ್ಲಾಸಲ್ಲಿ ಕೊಡುವಂಥದ್ದ, ಚೊಂಬಲ್ಲಿ ಕೊಡುವಂಥದ್ದ, ಅಥವಾ ಜ್ಯೂಸ್ ಕುಡಿದಾಗಿ ಯಾವಾಗಲೂ ಮಿಕ್ಸ್ ಮಾಡಿ ಕುಡಿಯುವಂಥದ್ದ? ಬಾಯಾರಿದವನಿಗೆ ನಾನು ಕೊಡ್ತೇನೆ. ಏನ ಜ್ಯೂಸ್ ಕೊಡ್ತಾರೆ ಯೇಸು ಸ್ವಾಮಿ ಬಾಯಾಗಿದ್ದವನಿಗೆ? ಈಗ ಮನೆಗೆ ಹೋಗ್ತೀವಿ, ಅಯ್ಯೋ ತುಂಬಾ ಬಾಯಾರ್ತಾ ಇದ್ರೆ ಒಂದು ಲೆಮನ್ ಜ್ಯೂಸೋ, ಕುಡಿಲಿಕ್ಕೆ ನೀರೋ, ಏನು ಎಕ್ಸೆಟ್ರಾ ಕುಡಿದೆ. ಈ ಯೇಸು ಕ್ರಿಸ್ತಲ್ಲಿ ಹೋಗುವಾಗ ಬಾಯಾರಿದವನಿಗೆ ನಾನು ಉಚಿತವಾಗಿ ನಾನು ಕೊಡ್ತೇನೆ, ಜೀವ ಜಲವನ್ನು ಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಿಯರೇ, ಯೇಸು ಸ್ವಾಮಿಯ ಬಳಿ ನೀನು ಹೋಗಬೇಕಾದ್ರೆ, ನಾನು ಹೋಗಬೇಕಾದ್ರೆ, ಈ ಉಚಿತವಾಗಿ ಜೀವ ಜಲವನ್ನು ಕುಡಿಯಬೇಕಾದ್ರೆ ನಾನು ಪ್ರಾಮಾಣಿಕನಾಗಿರಬೇಕು, ನಾನು ಪರಿಶುದ್ಧನಾಗಿರಬೇಕು. ನಾನು ದೈವ ಇಚ್ಛೆಯನ್ನು ದೇವರ ಇಚ್ಛೆಗೆ ಅನುಸಾರವಾಗಿ, ದೈವ ಪದ್ಧತಿಗೆ ಅನುಸಾರವಾಗಿ, ದೈವ ಚಿತ್ತಕ್ಕನುಸಾರವಾಗಿ ನಾನು ಈ ಲೋಕದಲ್ಲಿ ಜೀವಿಸಬೇಕು. ದೇವರಿಗಾಗಿ ದಾಹಗೊಂಡು ದೇವರನ್ನು ಹಿಂಬಾಲಿಸಬೇಕು. ನನ್ನ ಪಾಪಗಳ ಪ್ರಾಯಶ್ಚಿತ್ತದ ನಿಮಿತ್ತವಾಗಿ, ನನ್ನ ತಪ್ಪಿನ ಅರಿವಿನ ನಿಮಿತ್ತವಾಗಿ, ದೇವ ನಾನು ಪಾಪಿ ಎಂದು ಒಪ್ಪಿಕೊಳ್ಳುವಾಗ, ನನ್ನ ಪಾಪ ಜೀವಿತದಿಂದ ನಾನು ಹೊರಗೆ ಬರುವಾಗ, ನಾನು ಹೊಸ ಸೃಷ್ಟಿಯಾಗಿ ಮಾರ್ಪಾಡಾಗುವಾಗ, ನಾನು ಆ ಕ್ಷಣದಲ್ಲಿ ಮಾತ್ರ ಪ್ರಭು ಯೇಸುವಿನ ಮುಂದೆ ನಾನು ನಿಲ್ಲಲು ಸಾಧ್ಯ. ಪ್ರಭು ಯೇಸು ಬಾಯಾರಿದ ನನಗಾಗಿ, ತನ್ನ ವಾಕ್ಯಕ್ಕಾಗಿ ಬಾಯಾರಿದಂತ, ತನ್ನ ವಾಕ್ಯಕ್ಕಾಗಿ ಬಾಯಾರಿದಂತ, ತನ್ನ ಪ್ರೀತಿಗಾಗಿ ಬಾಯಾರಿದಂತ, ಪ್ರಭು ಯೇಸು ಕ್ರಿಸ್ತನು ನುಡಿದಂತ ಪ್ರತಿಯೊಂದು ವಾಕ್ಯಕ್ಕಾಗಿ, ದೇವರ ವಾಕ್ಯಕ್ಕೆ ಪ್ರತಿಯೊಂದಕ್ಕೂ ದಾಹಗೊಂಡು ಆ ವಾಕ್ಯಗಳನ್ನು ತನ್ನ ಸ್ವಂತವಾಗಿಸಿಕೊಂಡು ಆ ವಾಕ್ಯದಂತೆ ಜೀವಿಸಿ ಆ ವಾಕ್ಯವನ್ನು ಪರರಿಗೆ ಸಾರುತ್ತಾ ಆ ವಾಕ್ಯದ ನಿಮಿತ್ತವಾಗಿ ಹೊಸ ಜೀವನವನ್ನು ಪ್ರಾರಂಭಿಸುವಾಗ ಅದೇ ದಾಹಗೊಳ್ಳುವಂಥದ್ದು. ಹೀಗೆ ಯೇಸು ಕ್ರಿಸ್ತರ ಮೂಲಕವಾಗಿ ನಾನು ದಾಹಗೊಳ್ಳುವಾಗ
ಯೇಸುವಿನೊಂದಿಗೆ ನಾನು ಸಹಬಾಳ್ವೆಯನ್ನು ನಡೆಸುವಾಗ, ಯೇಸು ಕ್ರಿಸ್ತನಲ್ಲಿ ನೂತನ ಮನುಷ್ಯನಾಗಿ ಮಾರ್ಪಾಡಾಗುವಾಗ, ನಾನು ಕ್ರಿಸ್ತಾಂಬರನಾಗಿ ನಾನು ಬದಲಾವಣೆಯಾಗುವಾಗ, ಕ್ರಿಸ್ತನಿಗಾಗಿ ನನ್ನ ಜೀವವನ್ನು ಒಪ್ಪಿಸಿಕೊಡುವಾಗ, ಅಲ್ಲಿ ಯೇಸು ಕ್ರಿಸ್ತರು ನಿನಗಾಗಿ ನನಗಾಗಿ ಜೀವ ಜಲವನ್ನು ಉಚಿತವಾಗಿಯೇ ಕೊಡುತ್ತಾರೆ. ಪ್ರೀಸರೋ ಪ್ರೀಸರೋ ಪ್ರಿಯರೇ, ಯಾವುದು ಈ ಜೀವ ಜಲ? ಯಾವುದು ಈ ಜೀವ ಜಲ? ಪ್ರಿಯರೇ, ಈ ಜೀವಜಲ ಪವಿತ್ರ ಆತ್ಮರು. ಈ ಜೀವಜಲ ಪವಿತ್ರ ಆತ್ಮರು ಜೀವವನ್ನ ಕೊಡುವವರು, ಜಲವಾಗಿ ಜೀವ ಜಲವನ್ನು ಕೊಡುವವರು. ದಾಹಗೊಳ್ಳುವವನ ಹೃದಯದಿಂದ ಜೀವ ಜಲವು ಒಂದಲು ಒಂದಲಾಗಿ ಹರಿಯುತ್ತದೆ. ದಾಹಗೊಳ್ಳುವವನ ಹೃದಯದಿಂದ ಪವಿತ್ರಾತ್ಮರ ಕೃಪೆಯು ಧಾರಾಕಾರವಾಗಿ ಹರಿಯುತ್ತದೆ. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನನ್ನ ಪೋಷಕರಾದ ಪವಿತ್ರಾತ್ಮರನ್ನು ನಾನು ನಿಮಗೆ ಕೊಡುತ್ತೇನೆ. ಅವನು ನಿಮ್ಮಲ್ಲಿಗೆ ಬರುವಾಗ ಅವನು ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದುಕೊಂಡು ಹೋಗುತ್ತಾನೆ. ಪ್ರೀಸರೋ ಪ್ರೀಸರೋ ಪ್ರೀಸರೋ. ಹೌದು ನನ್ನ ಸಹೋದರನೇ ಸಹೋದರಿಯೇ, ನಾವು ಅರಿಯಬೇಕು, ನಾವು ಅರಿಯಬೇಕು. ನಮ್ಮ ಜೀವಿತದಲ್ಲಿ ನಮಗೆ ಅನುಭವ ಆಗಬೇಕು. ಜೀವ ಜಲವನ್ನು ಉಚಿತವಾಗಿ ನಾನು ಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಜಯಶೀಲನಾಗುವನು ಅವನು, ಇದಕ್ಕೆಲ್ಲ ಬಾಧ್ಯನು. ಪ್ರೈಸ್ ದಿ ಲಾರ್ಡ್. ನಾನು ಕ್ರಿಸ್ತನಿಗಾಗಿ ಜೀವಿಸಿ ನನ್ನ ಜೀವಿತದ ಅನುಭವಗಳಲ್ಲಿ ನಾನು ಒಂದಾಗಿ ಪ್ರಭು ಯೇಸು ಕ್ರಿಸ್ತರನ್ನೇ ನಾನು ದೃಷ್ಟಿಸಿ ಆ ಯೇಸು ಕ್ರಿಸ್ತರ ವಾಕ್ಯದಲ್ಲಿ ನಾನು ನಡೆಯುವಾಗ ನಾನು ಪವಿತ್ರಾತ್ಮರನ್ನ ಪಡೆದುಕೊಳ್ಳುತ್ತೇನೆ. ಹೇಗೆ ಪ್ರೇಷಿತರು ಪವಿತ್ರಾತ್ಮರನ್ನ ಪಡೆದುಕೊಂಡರೋ ಹಾಗೆ ನಾನು ಸಹ ಪವಿತ್ರಾತ್ಮರನ್ನ ಪಡೆದುಕೊಳ್ಳುತ್ತೇನೆ. ಜಯಶೀಲನಾದವನು, ಜಯಶಾಲಿ ಆಗುವವನು. ಹೌದು, ಯಾರು ಜಯಶೀಲರಾಗ್ತಾರೋ, ಈ ಲೋಕವನ್ನು ಯಾರು ಜಯಿಸ್ತಾರೋ, ಮೊದಲನೇದು ಲೋಕವನ್ನು ಜಯಿಸುವಂಥದ್ದು, ಎರಡನೇದು ಪಾಪವನ್ನು ಜಯಿಸುವಂಥದ್ದು. ಮೊದಲನೇದು ಲೋಕವನ್ನು ಜಯಿಸುವಂಥದ್ದು, ಎರಡನೇದು ಪಾಪವನ್ನು ಜಯಿಸುವಂಥದ್ದು. ಹೌದು ಪ್ರಿಯರೇ. ಹಾಗೆ ಮೂರನೇದು ಮೋಹವನ್ನು ಜಯಿಸುವಂಥದ್ದು, ನಾಲ್ಕನೇದು ಕಾಮವನ್ನು ಜಯಿಸುವಂಥದ್ದು, ಐದನೇದು ಆಸ್ತಿ ಹಣವಂತಸ್ತನ್ನ ಮೋಹಿಸುವಂಥದ್ದು. ಈ ಮೋಹಗಳಿಂದ ನಾನು ಹೊರಗೆ ಬರಬೇಕು, ಈ ಮೋಹಗಳನ್ನು ನಾನು ತ್ಯಜಿಸಬೇಕು. ಪ್ರೀಸಲೋ 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 ಪ್ರೀಸಲೋ. ಇವೆಲ್ಲವನ್ನು ಜಯಿಸುವವನಿಗೆ ಏನು? ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗುವವನು, ಜಯಶೀಲನಾಗುವವನು, ಜಯವೆಂಬ ಜಯಮಾಲಿಯನ್ನು ಧರಿಸಿಕೊಳ್ಳುವವನು, ಸ್ವರ್ಗ ರಾಜ್ಯಕ್ಕೆ ಬಾಧ್ಯಸ್ಥನಾಗುವವನು, ಅವರಿಗೆ ದೇವರಾಗಿರ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ನಾನು ಆಗ ಅವರಿಗೆ ದೇವರಾಗಿರ್ತೇನೆ, ಅವರು ನನಗೆ ಮಕ್ಕಳಾಗಿ ಪುತ್ರರಾಗಿರ್ತಾರೆ. ಯಾವಾಗ? ನಾನು ಈ 5 ಕಾರ್ಯಗಳನ್ನು ಜಯಿಸುವಾಗ, ಪ್ರಭು ಯೇಸು ಕ್ರಿಸ್ತರಲ್ಲಿ ನೂತನ ಮನುಷ್ಯನಾಗುವಾಗ, ಹೊಸ ಮನುಷ್ಯರಾಗಿ ಬದಲಾವಣೆಯಾಗುವಾಗ. ಪ್ರೀಸಲೋ ಪ್ರೀಸಲೋ ಪ್ರೀಸಲೋ. ಹೌದು ನನ್ನ ಸಹೋದರನೇ ಸಹೋದರಿಯೇ, ನಾವು ಅರಿಯಬೇಕು, ನಾವು ತಿಳಿಯಬೇಕು. ನಮ್ಮ ಜೀವಿತದಲ್ಲಿ ನಾವು ಸತ್ಯಗಳನ್ನು ಅರಿತುಕೊಳ್ಳಬೇಕು, ಸತ್ಯದ ಪಥವನ್ನು ನಾವು ಅರಿಯಬೇಕು. ಆದ್ರೆ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ, ಮತ್ತೆ ವಾಕ್ಯವನ್ನು ನೋಡ್ತಾ ಹೇಳ್ತಾ ಇದ್ದಾರೆ ನೋಡಿ, 21ನೇ ಅಧ್ಯಾಯದಲ್ಲಿ ನಾವು ವಾಕ್ಯವನ್ನು ನೋಡುವಾಗ, ಅವರ ಹೇಡಿಗಳಿಗೆ, ಹೇಯ ಕೃತ್ಯಗಾರರಿಗೆ, ಅವಿಶ್ವಾಸಿಗಳಿಗೆ, ಹಲವು ಅಸತ್ಯಗಾರರಿಗೆ, ಕಾಮುಕರಿಗೆ, ಕೊಲೆಗಾರರಿಗೆ, ವಿಗ್ರಹಾರಾಧಕರಿಗೆ, ಮಾಟಮಂತ್ರಗಾರರಿಗೆ ಗಂಧಕದಿಂದುರಿಯುವ ಅಗ್ನಿ ಸರೋವರದ ಗತಿ, ಇದುವೇ ಅವರೆಲ್ಲರ 2ನೆಯ ಮೃತಿ ಎಂಬುದಾಗಿ ದೇವರು ಹೇಳುವ ಮಾತನ್ನ ನೋಡ್ತಾ ಇದ್ದೇವೆ. ಲೆಕ್ಕ ಹಾಕೊಳ್ಳಿ ಏನೇನಾಯ್ತು ಅಂತ. ಒಮ್ಮೆ ಕೈಯಲ್ಲಿ ಬೆರಳಲ್ಲಿ ಲೆಕ್ಕ ಹಾಕೊಳ್ಳಿ. ಒಂದು ಏಡಿಗಳಾಗಿ ಜೀವಿಸುವವರು, ಹೇಯ ಕೃತ್ಯಗಳನ್ನು ಮಾಡುವವರು, ಅವಿಶ್ವಾಸಿಗಳಾಗಿ ಜೀವಿಸುವವರು, ಅಸತ್ಯಗಾರರಾಗಿ ಜೀವಿಸುವವರು, ಕಾಮುಕರಾಗಿ ಜೀವಿಸುವವರು,
ಕೊಲೆಗಾರರಾಗಿ ಜೀವಿಸುವವರು, ವಿಗ್ರಹಾರಾಧಕ್ಕಾಗಿ ಜೀವಿಸುವವರು, ಮಾಟ ಮಂತ್ರಗಳನ್ನು ಜೀವಿಸುವವರು, ಈ 8 ವಿಧದಲ್ಲಿ ಜೀವಿಸುವವರನ್ನ ಹೇಳ್ತಾ ಇದೆ, ವಾಕ್ಯ ಹೇಳ್ತಾ ಇದೆ. ಇವರು ಗಂಧಕದಿಂದ ಉರಿಯುವಂತ ಅಲೆಯಲ್ಲಿ ಸರೋವರದಲ್ಲಿ ಬಿಸಾಡಲ್ಪಡುವರು. ಪ್ರೀಸಲೋ ನೋಡಿ, ಇಷ್ಟನ್ನ ತಗೊಳ್ಳೋಣ. ಈ 8 ಕಾರ್ಯಗಳಲ್ಲಿ ನಾನು ಯಾವುದಕ್ಕೆ ಹೊಂದಿಕೊಂಡಿದ್ದೇನೆ? ಓಕೆ, ಇಷ್ಟು ಜನ ಇದ್ದೇವೆ. ಈ 8 ಕಾರ್ಯಗಳಲ್ಲಿ ನಾನು ಯಾವುದಕ್ಕೆ ಹೊಂದಿಕೊಂಡಿದ್ದೇನೆ? ಪ್ರೀಸಲೋ ಯೋಚನೆ ಮಾಡಿ. ಈ 8 ಬಲಹೀನತೆಗಳು ನನ್ನನ್ನು ಯಾವುದಾಗಿ ಕಟ್ಟಿದೆ? ಯಾವುದರ ನಿಮಿತ್ತವಾಗಿ ನಾನು ಬಂಧಿಸಲ್ಪಟ್ಟಿದ್ದೇನೆ? ಯಾವುದರ ನಿಮಿತ್ತವಾಗಿ ನಾನು ಬಂಧಿಸಲ್ಪಟ್ಟಿದ್ದೇನೆ? ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. ನಿಜ, ಎಷ್ಟೋ ವಾಕ್ಯಗಳನ್ನ ನಮ್ಮ ಜೀವಿತದಲ್ಲಿ, ಈ ನಮ್ಮ ಪ್ರಾಯದಲ್ಲಿ, ನಮಗೆ ಈಗ 30, 40, 50, 60, 70 ವರ್ಷ ಪ್ರಾಯ ಆಗಿರ್ಬೋದು, ಆದರೆ ವಾಕ್ಯವನ್ನು ಕೇಳ್ತಾನೆ ಬರ್ತಾ ಇದ್ದೀವಿ. ಕಳೆದ ದಿನದಲ್ಲಿ ಒಂದು ಸಹೋದರಿಯರೊಡನೆ ನಾನು ಮಾತನಾಡ್ತಾ ಕುತ್ಕೊಳ್ತಾ ಇದ್ದೆ. ಆಕೆಯೊಡನೆ ಮಾತನಾಡಿ ಬರುವಾಗ ಸ್ವಲ್ಪ ಮಾತುಗಳಲ್ಲಿ ಬಿರುಸು ಬಂತು. ಆಕೆಯ ನನ್ನೆಯ ವಾದ ವಿವಾದ ಏನಂದ್ರೆ, ಪ್ರಾರ್ಥನೆ ಮಾಡಿದ್ರೆ ದೇವರು ಪ್ರಾರ್ಥನೆ ಕೇಳ್ತಾರೆ ಅಂತ. ಆದ್ರೆ ನನ್ನ ವಾದ ಏನಂದ್ರೆ, ಪ್ರಾರ್ಥನೆ ಮಾಡಿದ್ರೆ ದೇವರು ಪ್ರಾರ್ಥನೆ ಕೇಳುವುದಿಲ್ಲ, ನಾನು ಪಶ್ಚಾತ್ತಾಪ ಪಟ್ಟು ಪರಿವರ್ತನೆ ಹೊಂದುವಾಗ ದೇವರು ಪ್ರಾರ್ಥನೆ ಕೇಳ್ತಾರೆ ಅಂತ. ಎರಡನೇದು, ಇನ್ನೊಂದು, ಬರೀ ಆನ್ಲೈನ್ ಅಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ದೇವರು ಪ್ರಾರ್ಥನೆ ಕೇಳ್ತಾರೆ. ಖಂಡಿತವಾಗಿ ನಾನು ಹೇಳಿದೆ, ಖಂಡಿತವಾಗಿ ದೇವರು ಕೇಳುವುದಿಲ್ಲ. ನೀನು ಆನ್ಲೈನ್ ಅಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರು, ಎಲ್ಲಿ ಮಾಡಿದ್ರು ಕಾನ್ಸೆಪ್ಟ್ ಒಂದೇ, ನೀನು ನಿನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಪರಿವರ್ತನೆಯಿಂದ ದೇವರ ಮುಂದೆ ಹೋಗುವಾಗ ಮಾತ್ರವೇ ದೇವರು ಪ್ರಾರ್ಥನೆ ಕೇಳ್ತಾರೆ ಎಂಬುದಾಗಿ. ಪ್ರೀಸಲೋ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಪ್ರಿಯರೇ, ಇಲ್ಲಿ ಪ್ರಾರ್ಥನೆ ಎಲ್ಲ ಮುಖ್ಯ, ಪರಿವರ್ತನೆ ಮುಖ್ಯ, ಪಶ್ಚಾತ್ತಾಪ ಮುಖ್ಯ, ಪಾಪದ ಅರಿವು ಮುಖ್ಯ. ಪ್ರಾರ್ಥನೆ ಮಾಡಿದ ತಕ್ಷಣ ಯಾರು ಸ್ವರ್ಗಕ್ಕೆ ಹೋಗೋದಿಲ್ಲ. ಸುಳ್ಳು, ಅಪ್ಪಟ ಸುಳ್ಳು. ಯಾರನ್ನ ಬೇಕಾದ್ರೆ ಕೇಳ್ಕೊಂಡು ಬನ್ನಿ, ಬೇಕಾದ್ರೆ ನಾನು ನಿಮಗೆ 10,000 ದಂಡ ಕೊಡ್ತೇನೆ, ಯಾರನ್ನ ಬೇಕಾದ್ರೆ ಕೇಳ್ಕೊಂಡು ಬನ್ನಿ. ಪ್ರಾರ್ಥನೆ ಮಾಡೋದ್ರಿಂದ ಯಾರು ಸ್ವರ್ಗಕ್ಕೆ ಹೋಗೋದಿಲ್ಲ, ಪ್ರಾರ್ಥನೆ ಮಾಡೋದ್ರಿಂದ ಯಾರು ಪರಿವರ್ತನೆ ಹೊಂದೋದಿಲ್ಲ, ಪ್ರಾರ್ಥನೆ ಮಾಡೋದ್ರಿಂದ ಇಲ್ಲ. ಪ್ರಾರ್ಥನೆ ನಿನ್ನ ಆಧ್ಯಾತ್ಮಿಕತೆಗೆ ಒಂದು ತೇಜಸ್ಸು. ನೀನು ದೇವರೊಂದಿಗೆ ಇದ್ದೀಯಾ, ನಾನು ದೇವರೊಂದಿಗೆ ಇದ್ದೇನೆ ಎಂಬುವಂತ ಒಂದು ಅನುಬಂಧದ ಸಂಕೇತ, ದೇವರೊಂದಿಗೆ ಇರುವಂತಹ ಒಂದು ಕಮ್ಯುನಿಕೇಶನ್. ಆದರೆ ಆ ಕಮ್ಯುನಿಕೇಶನ್ ದೇವರೊಂದಿಗೆ ಆ ಕಮ್ಯುನಿಕೇಶನ್ ಆಗಬೇಕಾದ್ರೂ ನಾನು ಯಾರೇ ಆಗಿರ್ಬೋದು, ಪಶ್ಚಾತ್ತಾಪವುಳ್ಳವರಾಗಿ, ಪಾಪಕ್ಷಮೆಯುಳ್ಳವರಾಗಿ, ಪರಿವರ್ತನೆಯನ್ನು ಕಾಣುವಾಗ ಮಾತ್ರವೇ ಪ್ರಾರ್ಥನೆ ದೇವರಿಗೆ ಕೇಳಲ್ಪಡುವುದು. ಪ್ರೀಸಲೋ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಎಷ್ಟೋ ಜನರ ಮನಸ್ಸಿನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ಅದು ಯಾವ ವ್ಯಕ್ತಿಯಾಗಿ, ನಾನೇ ಆಗಿರ್ಬೋದು, ಖಂಡಿತವಾಗಿಯೂ ಇಲ್ಲ. ನನ್ನ ಪ್ರಾರ್ಥನೆ ದೇವರಿಗೆ ಕೇಳಲ್ಪಡಬೇಕು ಎಂಬುದಾದರೆ, ನನ್ನ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗಬೇಕಾದರೆ, ನಾನು ನನ್ನ ಪಾಪದ ಅರಿವನ್ನು ಮೊದಲು ನಾನು ಕಂಡುಕೊಳ್ಳುವ. ಅಯ್ಯೋ, ನಾನು ಈ ತಪ್ಪನ್ನ ಮಾಡಿದೆ, ಈ ಪಾಪವನ್ನು ಮಾಡಿದೆ, ಹೌದು ನಾನು ದೇವರಿಗೆ ವಿರುದ್ಧವಾಗಿ ಜೀವಿಸಿದೆ, ನಾನು ಕುಟುಂಬಕ್ಕೆ ವಿರುದ್ಧವಾಗಿ ಜೀವಿಸಿದೆ, ಹೌದು ನಾನು ಮಾಡಿದ್ದು ತಪ್ಪು, ಅಯ್ಯೋ ನಾನು ದೇವರ ಮುಂದೆ ಪಾಪಿಯಾದನಿ ಎಂಬಂತ ಪ್ರಚೋದನೆ ಆ ಮನಸ್ಸಿನಲ್ಲಿ ಆ ಭಾರ ಬರುವುದಾದರೆ ಮಾತ್ರವೇ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುವುದು. ಇಲ್ಲದಿದ್ದರೆ ಖಂಡಿತವಾಗಿ ಅದು ಪ್ರಾರ್ಥನೆ ಕೇಳಲ್ಪಡುವುದಿಲ್ಲ. ಪಶ್ಚಾತ್ತಾಪದ ನಿಮಿತ್ತವಾಗಿ, ನನ್ನ ಪಶ್ಚಾತ್ತಾಪದ ನಿಮಿತ್ತವಾಗಿ ಮಾತ್ರವೇ ದೇವರು ಪ್ರಾರ್ಥನೆ ಕೇಳಲು ಸಾಧ್ಯ ಹೊರತು ಕೇವಲ ಪ್ರಾರ್ಥನೆ ಮಾಡಿ ಕುಳಿತುಕೊಳ್ಳುವುದರಿಂದ ಏನು ಪ್ರಯೋಜನ ಇಲ್ಲ. ಬ್ರದರ್, ನಾನು ಅವರಿಗಾಗಿ ನನ್ನ ಹೆಂಡತಿಗಾಗಿ, ಗಂಡನಿಗಾಗಿ, ಮಕ್ಕಳಿಗಾಗಿ, ಸ್ನೇಹಿತರಿಗಾಗಿ ನಾನು ಅವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಬ್ರದರ್. ಎಸ್, ಓಕೆ, ನೀನು ಪ್ರಾರ್ಥನೆ ಮಾಡ್ತಾ ಇದೆಯಾ, ಖಂಡಿತವಾಗಿ ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾ. ಯಾವಾಗ ನೀ ಯಾರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೀಯೋ ಆ ವ್ಯಕ್ತಿಯು ಪರಿವರ್ತನೆಯಿಂದ, ಪಶ್ಚಾತ್ತಾಪದಿಂದ ದೇವರನ್ನ ಕಂಡುಕೊಂಡು ಅವನು ಯಾವಾಗ ಪ್ರಾರ್ಥಿಸಲು ಪ್ರಾರಂಭವಾಗುತ್ತಾನೋ ಆವಾಗ ನಿನ್ನ ಪ್ರಾರ್ಥನೆ ಅವನಿಗೆ ಅನುಗ್ರಹವಾಗಿ ಬದಲಾವಣೆ ಆಗುತ್ತದೆ. ಇಲ್ಲಾಂದ್ರೆ ನಿನ್ನ ಪ್ರಾರ್ಥನೆ ಕೇವಲ ಒಂದು
ಶಕ್ತಿಯಾಗಿ ನಿಂತಿರುತ್ತದೆ, ಅವನನ್ನು ಸ್ಪರ್ಶಿಸೋದಿಲ್ಲ. ಎಲ್ಲಿಯೂ ಅಲ್ಪ ಸ್ವಲ್ಪ ವಿಷಯದಲ್ಲಿ ವಿಧದಲ್ಲಿ ಅವನಿಗೆ ಸಂರಕ್ಷಣೆ ಸಿಕ್ಕಬಹುದಷ್ಟೇ. ಪ್ರಿಯರೇ, ನಾವು ಅರಿಯಬೇಕು. ಸೊ ನನ್ನ ಜೀವಿತದಲ್ಲಿ ನಾನು ದೇವರನ್ನು ಅರಿಯಬೇಕಾದರೆ, ನಾನು ಸ್ವರ್ಗರಾಜ್ಯವನ್ನು ಸೇರಬೇಕಾದರೆ, ಜೀವ ಜಲವನ್ನು ಪಡೆಯಬೇಕಾದರೆ, ನಾನು ಯೇಸು ಕ್ರಿಸ್ತರಲ್ಲಿ ನಾನು ಹೊಸ ಶೈಲಿಯಾಗಿ ಮಾರ್ಪಾಡಾಗಬೇಕಾದರೆ, ನನಗೆ ಎರವಲಾಗಿ ಉಚಿತವಾಗಿ ನಾನು ಜೀವ ಜಲವನ್ನು ಪಡೆಯಬೇಕಾದರೆ ನಾನು ಏನನ್ನ ಬಿಟ್ಟು ಬಿಡಬೇಕು, ನಾನು ಏನನ್ನ ತ್ಯಜಿಸಬೇಕು, ನಾನು ಯಾವ ರೀತಿಯಾಗಿ ನಾನು ಜೀವಿಸಬೇಕು ಎಂಬುದನ್ನ ಈ ದಿನದಲ್ಲಿ ಈ ಪ್ರಕಟಣಾ ಗ್ರಂಥದಲ್ಲಿ 21ನೇ ಅಧ್ಯಾಯದಲ್ಲಿ ತುಂಬಾ ಸ್ಪಷ್ಟವಾಗಿ ಪ್ರಕಟಿಸಲ್ಪಡ್ತಾ ಇದೆ. ಹೌದು ಪ್ರಿಯರೇ, ನಮಗಾಗಬೇಕು ಅನುಭವ. ನೋಡಿ, ಎಷ್ಟೋ ಜನ ಲೋಕದಲ್ಲಿ ಪ್ರಾರ್ಥಿಸೋದು ತಪ್ಪು ಅಂತ ನಾನು ಹೇಳೋದಿಲ್ಲ, ಪ್ರಾರ್ಥನೆ ತಪ್ಪು ಅಂತಲ್ಲ. ಆದರೆ ನನ್ನ ಪ್ರಾರ್ಥನೆ ದೇವರಿಗೆ ಕೇಳಲ್ಪಡಬೇಕಾದ್ರೆ, ನನ್ನ ಪ್ರಾರ್ಥನೆ ದೇವರ ಮುಂದೆ ಕೇಳಲ್ಪಡಬೇಕಾದ್ರೆ ನಾನು ಹೇಗೆ ಜೀವಿಸಬೇಕು, ನಾನು ಏನು ಮಾಡಬೇಕೆಂಬುದ ಮೊದಲು ಅರಿವು ನನಗಾಗಬೇಕು. ಈ ಅರಿವೇ ನನಗಾಗದೆ ನಾನು ದಿನವೆಲ್ಲ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದರಿಂದ ನಾನು ಹೇಳಿಕೊಡುವಂತ ಪ್ರಾರ್ಥನೆ ಒಂದೇ. ನಿಮಗೆ ಪ್ರಾರ್ಥನೆ ಮಾಡಬೇಕು ಅಂತ ಮನಸ್ಸಿದ್ಯಾ? ಈ ಉದ್ದುದ್ದ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡೋದನ್ನ ಬಿಟ್ಟುಬಿಡಿ. ಈ ಬಾಲಂಗಚ್ಚಿ ಹಾಕಿ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡೋದನ್ನ ಬಿಟ್ಟುಬಿಡಿ. ನಾವೆಲ್ಲರೂ ಪಾಪಿ, ನಾವೆಲ್ಲರೂ ಬಲಹೀನರು, ನಾವೆಲ್ಲರಿಗೆ ಅವಶ್ಯಕತೆಗಳಿದೆ, ಹೋರಾಟ ಇದೆ, ಶೋಧನೆ ಇದೆ, ನಿಂದನೆ ಇದೆ, ಸಾಕಷ್ಟು ವಿಧವಾದಂತಹ ಹೋರಾಟಗಳು, ಮರಣಾವಸ್ಥೆಗಳು ನಮ್ಮ ಮುಂದೆ ಇದೆ. ಆದರೆ ನಾನು ಹೇಳಿಕೊಡುವಂತ ಪ್ರಾರ್ಥನೆ ಇಷ್ಟೇ. ನೀವು ಉದ್ದುದ್ದ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಬೇಡಿ. ನೀವು ಇಷ್ಟೇ ಹೇಳಿ, ಸ್ವಾಮಿ ನನ್ನ ಮೇಲೆ ಕರುಣೆ ತೋರಿ, ದಯೆ ತೋರಿ. ಯೇಸುವೇ ನನ್ನ ಮೇಲೆ ಕರುಣೆ ತೋರಿ, ದಯೆ ತೋರಿ. ನನ್ನ ಪಾಪಗಳ ದೆಸೆಯಿಂದ ಕರುಣೆ ತೋರಿ, ದಯೆ ತೋರಿ. ಕರುಣೆಗಾಗಿ ಪ್ರಾರ್ಥಿಸಿರಿ. ಯಾವಾಗ ಕರುಣೆಗಾಗಿ ಪ್ರಾರ್ಥಿಸುತ್ತೇವೋ ದೇವರ ಕರುಣೆ ನಮ್ಮ ಮೇಲೆ ಬರುವಾಗ ನಾವು ಮನುಷ್ಯರಾಗಿ ಪಾರ್ಪಾಡಾಗುತ್ತೇವೆ, ನಾವು ಪರಿವರ್ತನೆ ಹೊಂದುತ್ತೇವೆ, ನಮ್ಮಲ್ಲಿ ಒಂದು ಶಕ್ತಿ ಉದಯವಾಗುತ್ತದೆ. ಅದು ಬಿಟ್ಟು ಆನ್ಲೈನ್ ಅಲ್ಲಿ ಹಾಕುವಂತ ಪ್ರಾರ್ಥನೆ ಬೆಳಗ್ಗೆಯಿಂದ ಸಂಜೆ ತನಕ ಕೇಳ್ಕೊಂಡು ಕುತ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ. ಅಲ್ಲಿ ಅವ್ರು ಹೇಳ್ತಾ ಇರೋದನ್ನ ಕೇಳ್ಕೊಂಡು ಕುತ್ಕೊಂಡ್ರೆ ಪ್ರಯೋಜನ ಇಲ್ಲ. ನಾನು ವೈಯಕ್ತಿಕವಾಗಿ ಕುತ್ಕೊಂಡು ಪ್ರಾರ್ಥನೆ ಮಾಡಬೇಕು. ನನ್ನ ವೈಯಕ್ತಿಕ ಪ್ರಾರ್ಥನೆ ದೇವರ ಮುಂದೆ 1 ಗಂಟೆ 2 ಗಂಟೆ ನಾನು ದೇವರೊಂದಿಗೆ ನಾನು ಬಾಯಿ ತೆರೆದು ಮಾತಾಡಬೇಕು. ನನ್ನ ಬಾಯಿಯ ಶಬ್ದದಿಂದ ಮಾತಾಡಬೇಕು. ನನ್ನ ಕಣ್ಣಿನಿಂದ ಒಂದು ತೊಟ್ಟು ನೀರು ಬರಬೇಕು. ಯಾರೋ ಮೈಕಲ್ಲಿ ಆನ್ ಮಾಡಿ ಪ್ರಾರ್ಥನೆ ಮಾಡೋದನ್ನ ಕೇಳ್ಕೊಂಡು ಕುತ್ಕೊಳ್ಳೋದಲ್ಲ ಪ್ರಾರ್ಥನೆ. ಇನ್ನೊಬ್ಬರ ಮಾಡೋ ಪ್ರಾರ್ಥನೆಯನ್ನ ಕೇಳ್ಕೊಂಡು ಮನೇಲಿ ನೀನ್ ಕುತ್ಕೊಂಡ್ರೆ ಪ್ರಾರ್ಥನೆ ಆಗುದಿಲ್ಲ. ಅದು ನಿನ್ನ ವೈಯಕ್ತಿಕ ಪ್ರಾರ್ಥನೆ ಆಗುವುದಿಲ್ಲ. ಅದರಿಂದ ಯಾವುದೇ ವಿಧವಾದಂತಹ ನಿನಗೆ ಬಿಡುಗಡೆ ಸಿಕ್ಕುವುದಿಲ್ಲ. ನಾನಾಗಿ ದೇವರ ಮುಂದೆ ಕುಳಿತುಕೊಂಡು ನನ್ನ ಪಶ್ಚಾತ್ತಾಪದ ನಿಮಿತ್ತವಾಗಿ ದೇವರಲ್ಲಿ ವೈಯಕ್ತಿಕವಾಗಿ ಕುಳಿತುಕೊಂಡು ನನ್ನಲ್ಲಿರುವಂತಹ ಹೋರಾಟದ ನಿಮಿತ್ತವಾಗಿ ದೇವರೇ ನನ್ನ ಮೇಲೆ ಕರುಣೆ ತೋರಿ, ದಯೆ ತೋರಿ. ಯೇಸುವೇ ನನ್ನ ಮೇಲೆ ಕರುಣೆ ತೋರಿ, ದಯೆ ತೋರಿರಿ. ಯೇಸುವೇ ನನ್ನ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ಎಂಬುದಾಗಿ ಆ ಬಾರ್ತಿಮಿಯೋಸನಂತೆ ಕೂಗಿ ಕಿರುಚಿ ನಾವು ದೇವರಲ್ಲಿ ಕಣ್ಣೀರಿನಿಂದ ನಾವು ಪ್ರಾರ್ಥಿಸಬೇಕು. ಅದುವೇ ಪ್ರಾರ್ಥನೆ. ದೇವರ ಕರುಣೆ ನಮ್ಮ ಮೇಲಿರದೆ ನಾವು ಯಾವ ವಿಧದಲ್ಲಿ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ. ಸಂರಕ್ಷಣೆ ಸಿಗುತ್ತದೆ, ಸಂರಕ್ಷಣೆ ಖಂಡಿತವಾಗಿ ಸಿಗುತ್ತದೆ. ಈ ನಾನು ಹೇಳಿಕೊಡುವ ಪ್ರಾರ್ಥನೆಯ ನಿಮಿತ್ತವಾಗಿ ಪರೀಕ್ಷಿಸಿ. ನೀವು ವೈಯಕ್ತಿಕವಾಗಿ ನಿಮ್ಮ ಬಾಯಿ ತೆರೆದು ನೀವು ಕುತ್ಕೊಳ್ಬೇಕು. ಇಲ್ಲಿ ವರ್ಡ್ ಆಫ್ ಗಾಡ್ ಕೇಳಿ, ದೇವರ ವಾಕ್ಯ ಕೇಳಬೇಕು. ದೇವರ ವಾಕ್ಯನೇ ಪ್ರತಿಯೊಬ್ಬ ಮನುಷ್ಯನಿಗೆ ಪರಿವರ್ತನೆಯನ್ನು ಕೊಡುವುದು. ಪ್ರಾರ್ಥನೆ ಪರಿವರ್ತನೆಯನ್ನು ಕೊಡುವುದಿಲ್ಲ. ನಾನು ವಾಕ್ಯವನ್ನು ಕೇಳಿ ಆ ವಾಕ್ಯವನ್ನು ಅನುಸರಿಸುವಾಗ ಮಾತ್ರವೇ ಪರಿವರ್ತನೆ. ಇವತ್ತು ಆದಿ ಧರ್ಮಸ್ಥೆಯಿಂದ, ಪ್ರವಾದಿಗಳಿಂದ, ಪ್ರೇಷಿತರಿಂದ ನಾವು ಇವತ್ತಿನ ನೋಡಿದರೆ ಅವರು ಹೇಳುವ ಮಾತುಗಳನ್ನು ಕೇಳಿ ಅಥವಾ ನಮ್ಮ ಮುಂದೆ ಇರುವಂತಹ ಬೈಬಲ್ ಶ್ರೀಗ್ರಂಥವನ್ನು ನೋಡಬೇಕಾದ್ರೆ ಆ ಬೈಬಲ್ ಶ್ರೀಗ್ರಂಥವನ್ನು ಓದಿ ಅದನ್ನು ವಿವರಿಸುವಾಗ ನಮ್ಮ ಪಾಪದ ಅರಿವು ನಮಗಾಗುವಾಗ ನಾವು ಪರಿವರ್ತನೆ ಹೊಂದುತ್ತೇವೆ, ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ, ಬಿಡುಗಡೆ ಹೊಂದುತ್ತೇವೆ. ಪ್ರಾರ್ಥನೆ ಮಾಡುವುದರಿಂದ ಅಲ್ಲ, ವಾಕ್ಯವನ್ನ ಕೇಳೋದು. ಹಾಗೆ ವಾಕ್ಯವನ್ನ ಕೇಳಬೇಕು. ವಾಕ್ಯವನ್ನ ಕೇಳಿ ನಾನು ಪರಿವರ್ತನೆ ಹೊಂದಬೇಕು. ಅದು ಬಿಟ್ಬಿಟ್ಟು ಬರೀ ಆನ್ಲೈನ್ ಅಲ್ಲಿ ಪ್ರಾರ್ಥನೆ ಕೇಳ್ತಾ ಕೂತ್ಕೊಳ್ತೇನೆ. ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವ್ರು ಸ್ತುತಿ ಮಾಡ್ತಾ ಇದ್ದಾರೆ, ನೋಡಿ ಹೀಗೆ ಆಗ್ತದೆ. ಇಲ್ಲ, ಅಲ್ಲಿ 100 ಸಾಕ್ಷಿಗಳನ್ನ ಹೇಳ್ತಾರೆ. ಇಲ್ಲ, ನಿನ್ನ ಜೀವಿತದಲ್ಲಿ ನೀನು, ನನ್ನ ಜೀವಿತದಲ್ಲಿ ನಾನು ಸಾಕ್ಷಿ ಆಗಬೇಕು. ನನ್ನ ಪಾಪ ಜೀವಿತದ ಬಿಡುಗಡೆಯಲ್ಲಿ ನಾನು ಸಾಕ್ಷಿ ಆಗಬೇಕು. ನನ್ನ ಬಲಹೀನತೆಗಳಿಂದ ನಾನು ಬಿಟ್ಟು ಸಾಕ್ಷಿ ಆಗ್ಬೇಕು. ನನಗೆ ಹೊಟ್ಟೆ ನೋವಾಯ್ತು, ಅದಕ್ಕೆ ನಾನು ಸಾಕ್ಷಿ ಕೊಡ್ತಾ ಇದ್ದೀನಿ. ನನಗೆ ತಲೆನೋವಾಯ್ತು, ಅದಕ್ಕೆ ಸಾಕ್ಷಿ ಕೊಡ್ತಾ ಇದ್ದೀನಿ. ನನ್ನ ಮಗಳಿಗೆ ಮದುವೆ ಆಗೋಯ್ತು, ಸಾಕ್ಷಿ ಕೊಡ್ತಾ ಇದ್ದೀನಿ. ನನ್ನ ಗಂಡನಿಗೆ ಸೌಖ್ಯ ಆಗ್ಬಿಡ್ತು, ಸಾಕ್ಷಿ ಕೊಡ್ತಾ
ಇದ್ದೇನೆ, ನಾನು ಮನೆ ಕಟ್ಟಿದೆ, ನಾನು ಸಾಕ್ಷಿ ಕೊಡ್ತಾ ಇದ್ದೀನಿ, ನನಗೆ ವೀಸಾ ಇರಲಿಲ್ಲ ಸಿಕ್ತು, ಸಾಕ್ಷಿ ಕೊಡ್ತಾ ಇದ್ದೀನಿ, ನನಗೆ ಪಾಸ್ಪೋರ್ಟ್ ಇರಲಿಲ್ಲ ಸಿಕ್ತು, ಸಾಕ್ಷಿ ಕೊಡ್ತಾ ಇದ್ದೇನೆ. ಇದು ಸಾಕ್ಷಿ ದೇವರಿಗೆ ಬೇಡವಾದ ಸಾಕ್ಷಿ, ಇದು ದೇವರಿಗೆ ಬೇಕಾದದಲ್ಲ. ಇದೆಲ್ಲ ನಾನು ನೀವು ಬ್ರೋಕರ್ ಆಗಿ ದೇವರ ಮುಂದೆ ನಿಂತುಕೊಳ್ತಾ ಇದ್ದೇವೆ. ಸಭೆಗಳನ್ನ ನಾವು ಸಾಕ್ಷಿ ಕೊಡ್ತಾ ಇದ್ದೇವೆ, ತಂಡಗಳಿಗೆ ಸಾಕ್ಷಿ ಕೊಡ್ತಾ ಇದ್ದೇವೆ, ಬ್ರದರ್ಗಳ ಹೆಸರುಗಳನ್ನ ಹೇಳಿ, ಫಾದರ್ಗಳ ಹೆಸರುಗಳನ್ನ ಹೇಳಿ, ಧ್ಯಾನ ಮಂದಿರಗಳ ಹೆಸರುಗಳನ್ನ ನಾವು ಸಾಕ್ಷಿ ಕೊಡ್ತಾ ಇದ್ದೇವೆ. ದೇವರಿಗೆ ಈ ಸಾಕ್ಷಿಗಳೆಲ್ಲ ಬೇಕಾಗಿರುವುದು. ನೀನು ನಿಜವಾಗಿ ಸಾಕ್ಷಿಯನ್ನು ಕೊಡುತ್ತೀಯ ಎಂಬುದಾದ್ರೆ, ನಾನು ನಿಜವಾದ ಸಾಕ್ಷಿಯನ್ನು ಕೊಡ್ತಾ ಇದ್ರೆ ಹೀಗೆ ನೀವು ಅರಿಕೆ ಮಾಡಬೇಕು. ಸ್ವಾಮಿ, ನನ್ನ ಜೀವಿತದಲ್ಲಿ ನಿನ್ನ ಅದ್ಭುತವನ್ನು ಮಾಡಿದ್ದೆ, ಆದರೆ ಈ ದಿನದಿಂದ ನಾನು ಸುಳ್ಳಾಡುವುದನ್ನು ಬಿಟ್ಟು ಬಿಡುತ್ತೇನೆ. ಸ್ವಾಮಿ, ನನ್ನ ಜೀವಿತದಲ್ಲಿ ನೀವು ಈ ಅದ್ಭುತವನ್ನು ಮಾಡೋದಾದರೆ ನಾನು ನನ್ನ ಜೀವಿತದಲ್ಲಿ ನನ್ನ ಕಳ್ಳತನ ಮಾಡೋದನ್ನು ಬಿಟ್ಟು ಬಿಡುತ್ತೇನೆ, ನಾನು ವ್ಯಭಿಚಾರ ಮಾಡೋದನ್ನು ಬಿಟ್ಟು ಬಿಡುತ್ತೇನೆ, ನಾನು ಕೋಪ ಮಾಡೋದನ್ನು ಬಿಟ್ಟು ಬಿಡುತ್ತೇನೆ, ನಾನು ಅನ್ಯಾಯ ಅಕ್ರಮವನ್ನು ಬಿಟ್ಟು ಬಿಡುತ್ತೇನೆ, ನಾನು ಕೆಟ್ಟದನ್ನು ಬಿಟ್ಟು ಬಿಡುತ್ತೇನೆ ಎಂಬುದಾಗಿ ದೇವರ ಮುಂದೆ ಸಾಕ್ಷಿಯಾಗಿ ನಿಲ್ಲಬೇಕು. ಇದು ದೇವರಿಗೆ ಬೇಕಾಗಿರೋ ಸಾಕ್ಷಿ. ಅಲ್ಲಿ ನೀವು ಸಾಕ್ಷಿ ಹೇಳಲಿಕ್ಕೆ ಆಗೋದೇ ಇಲ್ಲ. ನಾನು ಸುಳ್ಳನ್ನು ಬಿಟ್ಟು ಬಿಡ್ತೇನೆ ಅಂತ ಹೇಳ್ಬೋದು, ಮಾರನೇ ದಿನ ಸುಳ್ಳು ಹೇಳಿರ್ತೀವಿ. ಇಲ್ಲ, ಸಾಕ್ಷಿ, ಪರಿವರ್ತನೆಯ ಸಾಕ್ಷಿ ದೇವರಿಗೆ ಬೇಕಾಗಿರುವುದು. ನೀನ್ ಮೈಕಲ್ಲಿ ಯಾವುದೋ ಒಂದು ಪ್ರಾರ್ಥನಾ ತಂಡದಲ್ಲಿ ಅಥವಾ ನನ್ನ ಪ್ರಾರ್ಥನಾ ತಂಡದಲ್ಲಿ ಯಾವುದೋ ಒಂದು ಪ್ರಾರ್ಥನಾ ತಂಡ ನಿಂತ್ಕೊಂಡು ಮೈಕಲ್ಲಿ ಹೋಗಿ ಧ್ಯಾನ ಮೊದಲು ಹೋಗ್ಬಿಟ್ಟು ದೇವ್ರನ್ನ ಗುಣಪಡಿಸಿದಂತ 1 ನಿಮಿಷ ಹತ್ತುಬಿಟ್ಟು ಗೋಳಾಡ್ಬಿಟ್ಟು ಒಂದು ಕ್ಷಣಕ್ಕೆ ಸಾಕ್ಷಿ ಹೇಳ್ಬಿಟ್ಟು ನಾನು ಸಾಕ್ಷಿ ಹೇಳಿದೆ, ಅಯ್ಯೋ ಅವರ ಸಾಕ್ಷಿ ಹೇಗಿತ್ತು, ಪವರ್ಫುಲ್ ಆಗಿತ್ತಪ್ಪ ಅವರ ಸಾಕ್ಷಿ. ಅಯ್ಯ, ಅದು ಸಾಕ್ಷಿ ಅಲ್ಲ ಕಣಯ್ಯ, ಅದು ಸಾಕ್ಷಿ ಅಲ್ಲ ಕಣಮ್ಮ. ಸಾಕ್ಷಿ ನಿನ್ನ ನನ್ನ ಜೀವಿತದಲ್ಲಿ ಪರಿವರ್ತನೆಯನ್ನು ಹೊಂದುವಂಥದ್ದೇ ಸಾಕ್ಷಿ. ಈ ಜನರಿಗೆ, ಮಂದಮತಿಗಳಾಗಿರೋ ಜನರಿಗೆ ಅರಿವಾಗ್ತಾ ಇಲ್ಲ. ವೈಯಕ್ತಿಕ ಪ್ರಾರ್ಥನೆಯನ್ನು ಮಾಡಬೇಕು. ನಿನ್ನ ಮನೆಯಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಬೇಕು. ನಿನ್ನ ಮಂಡಿಯನ್ನು ನೋಡುವಾಗ ನಿನ್ನ ಮಂಡಿಗಳು ಅಧೋಗತಿಯಾಗಿರಬೇಕು. ಬಕೆಟ್ ಅಲ್ಲಿ ಕುತ್ಕೊಂಡು, ಸೋಫಾದಲ್ಲಿ ಕುತ್ಕೊಂಡು ಅಂಶ ಪಾಪ ಸ್ವರ್ಗಿಂಚ ಅಂತ ಹೇಳ್ಕೊಂಡು ನಮ್ಮ ಮರಿಯ ಪ್ರಸಾದ ಪುಣ್ಯ ಸ್ವರ್ಗದಲ್ಲಿರೋ ನಮ್ಮ ತಂದೆಯೇ ಅಂತೇಳಿ ಸೋಫಾ ಮೇಲೆ ಕಾಲಲ್ಲಾಡ್ಸ್ಕೊಂಡು ಕುತ್ಕೊಂಡಲ್ಲ ಜಪ್ಸರ ಮಾಡೋದು, ಪ್ರಾರ್ಥನೆ ಮಾಡೋದು. ಅದು ಪ್ರಾರ್ಥನೆ ಅಲ್ಲ. ನೀನು ಮಂಡಿಯಿರಬೇಕು. ದೇವರ ಕರುಣೆಗಾಗಿ ಕರಗಳನ್ನೆತ್ತಿ ಪ್ರಾರ್ಥಿಸಬೇಕು. ಪಶ್ಚಾತ್ತಾಪದಿಂದ, ಪರಿವರ್ತನೆಯಿಂದ ದೇವರ ಮುಂದೆ ಕರುಣೆ ತೋರಿ, ದಯೆ ತೋರಿ ಎಂದು ಪ್ರಾರ್ಥಿಸಬೇಕು. ಅದ್ ಬಿಟ್ಬಿಟ್ಟು ಸಾಲ ತೀರಿಸ್ಲಿಕ್ಕಾಗಿ ಕರುಣೆ ತೋರಿ, ರೋಗ ಹೋಗ್ಲಿಕ್ಕಾಗಿ ಕರುಣೆ ತೋರಿ, ಮನೆ ಕಟ್ಲಿಕ್ಕಾಗಿ ಕರುಣೆ ತೋರಿ, ದಯೆ ಇಲ್ಲ 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 ಇಲ್ಲ. ನೋಡಿ, ಪ್ರಾಪಂಚಿಕವಾದಂತಹ ಪ್ರಾರ್ಥನೆ ಬೇರೆ, ಆಧ್ಯಾತ್ಮಿಕವಾದಂತಹ ಪ್ರಾರ್ಥನೆ ಬೇರೆ, ವಾಸ್ತವಿಕ ಜೀವನದಲ್ಲಿ ನಾನು ಜೀವಿಸುತ್ತಿರುವಂತಹ ಆ ಜೀವನದ ಪ್ರಾರ್ಥನೆ ಬೇರೆ. ದೈಹಿಕವಾದ ಬಿಡುಗಡೆಗಾಗಿರುವಂತಹ ಪ್ರಾರ್ಥನೆ ಬೇರೆ, ಅದರಲ್ಲಿ ಮೇಘಗಳು ಬೇರೆ ಬೇರೆ ಇದೆ. ಅರ್ಥ ಆಯ್ತಲ್ಲ? ದೇವರಿಗೆ ಗೊತ್ತು ನೀನು ಯಾತಕ್ಕೆ ಹೋಗ್ತಾ ಇದ್ದ, ನಾನು ಯಾಕೆ ದೇವರ ಮುಂದೆ ಹೋಗಿ ಇವತ್ತು ಇಷ್ಟು ಕಾಲ ಇರಲಿಲ್ಲ, ಈಗ ಹೋಗಿ ನಾನು ದೇವ್ರ ಹತ್ರ ಕರುಣೆ ತೋರಿ, ದಯೆ ತೋರಿ ಅಂದ್ರೆ ದೇವರಿಗೆ ಚೆನ್ನಾಗಿ ಗೊತ್ತು. ಈ ನನ್ನ ಮಗಳು ಯಾಕೆ ಬಂದವಳೆ ಅಂತ ನನಗೆ ಗೊತ್ತು, ಈ ನನ್ನ ಮಗ ಯಾಕೆ ಬಂದವನು ಗೊತ್ತು, ಇವನ್ ಕಷ್ಟ ತೀರಿಸ್ಕೊಳಕ್ ಬಂದವನೇ ನನಗೆ ಗೊತ್ತು ಚೆನ್ನಾಗಿ. ಆಮೇಲೆ ಬಿಟ್ಬಿಡ್ತಾನೆ, ದೇವರಿಗೆ ಚೆನ್ನಾಗಿ ಗೊತ್ತು. ಸಾಲ ತೀರಿಸ್ಲಿಕ್ಕಾಗಿ ಹೇಳ್ತಾ ಇದ್ದಾಳೆ ಇವಳು ಕರುಣೆ ತೋರಿ ಅಂತೇಳಿ, ಸಾಲ ತೀರಿಸ್ಲಿಕ್ಕಾಗಿ, ಕೆಲಸ ಸಿಕ್ಲಿಕ್ಕಾಗಿ ಕರುಣೆ ತೋರಿ ಅಂತ ಹೇಳ್ತಾ ಇದ್ದಾನೆ. ಒಂದು ಮದುವೆ ಆಗ್ಲಿಕ್ಕಾಗಿ, ಒಂದು ಮಗು ಆಗ್ಲಿಕ್ಕಾಗಿ ಹೇಳ್ತಾ ಇದ್ದಾರೆ. ಆಗಿದ ತಕ್ಷಣ ನನ್ನ ಬಿಟ್ಟು ಬಿಡ್ತಾರೆ ಅಂತ ದೇವರಿಗೆ ಚೆನ್ನಾಗಿ ಗೊತ್ತು. ಅದರಿಂದ ಕೆಲವು ಸರಿ ದೇವರು ಕರುಣೆ ತೋರೋದಿಲ್ಲ. ಕಾರಣ ಯಾಕೆ ಗೊತ್ತಾ? ಅಲ್ಲಿ ನಾನು ಸಂಪೂರ್ಣ ಪಶ್ಚಾತ್ತಾಪವನ್ನು ಪಡಿಬೇಕು. ಸಂಪೂರ್ಣ ಪಶ್ಚಾತ್ತಾಪಕ್ಕೆ ಹೋಗುವಾಗ ದೇವರು ನಮಗೆ ಕರುಣೆ ತೋರಿಸ್ತಾರೆ. ಅದರಿಂದ ಪ್ರಿಯರೇ, ನಾವು ಆಲಿಸಬೇಕು. ಸೊ ಈ ದಿನದಲ್ಲಿ ನಾವು ಧ್ಯಾನಿಸಿದ ಅದರಿಂದ ದೇವರ ಜೀವ ಜಲವನ್ನು ಪಡಿಬೇಕಾದ್ರೆ, ನಾನು ಜಯಶೀಲನಾಗಬೇಕಾದ್ರೆ ನಾನು ಯಾವುದನ್ನು ಬಿಟ್ಟು ಬಿಡಬೇಕೆಂಬುದನ್ನು 87ನೇ ಭಾಗವಾದ ನಾಳೆ ನಾವು ಧ್ಯಾನಿಸೋಣ. ಸೊ ಅದರಿಂದ ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಆಲಿಸ್ತಾ ಇದ್ದೇವೆ, ಧ್ಯಾನಿಸ್ತಾ ಇದ್ದೇವೆ. ಕೇವಲ ಮಾತುಗಳು ಶಬ್ದವಾಗಿರಬಾರದು, ಅದು ನಮ್ಮ ಜೀವಾಳವಾಗಬೇಕು. ನಿಮ್ಮ ಜೀವನಕ್ಕೆ ಅದು ಶಕ್ತಿ ಆಗಬೇಕು. ಅದರಿಂದ ಆಲಿಸುವ, ಧ್ಯಾನಿಸುವ, ಪ್ರಾರ್ಥಿಸುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೋಸಾರಿಯೋ ಪಾಂಡವಪುರ. ಪ್ರೀಸ್ ದ ಲಾರ್ಡ್.